ಉಡುಪಿಗೆ ಲಕ್ಷಾಂತರ ಪ್ರವಾಸಿಗರು ಬರ್ತಾ ಇದ್ದಾರೆ. ಅದರಲ್ಲೂ ಕೃಷ್ಣ ಮಠಕ್ಕೆ ಈ ಬಾರಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮಠದ ಸುತ್ತಮುತ್ತಲ ಪರಿಸರ ಅವ್ಯವಸ್ಥೆಗಳ ಆಗ್ರಹವಾಗಿದೆ. ಸದ್ಯ ಉಡುಪಿ ಪ್ರವಾಸಕ್ಕೆ ಹೊರಟವರು ಒಮ್ಮೆ ಯೋಚನೆ ಮಾಡಬೇಕಾಗಿದೆ. ಕೃಷ್ಣನೂರಿನಲ್ಲಿ ಪ್ರವಾಸಿಗರಿಗೆ ಕಿರಿಕಿರಿ. ಕ್ಯೂನಲ್ಲಿ ನಿಂತು ಜನರು ಸುಸ್ತು. ರಾಜ್ಯದಲ್ಲಿ ಸಾಲು ಸಾಲು ರಜೆ ಹಿನ್ನೆಲೆ ಕರಾವಳಿಯತ್ತ ಪ್ರವಾಸಿಗರು ಮುಖ ಮಾಡ್ತಿದ್ದಾರೆ. ಕೃಷ್ಣನ ದರ್ಶನಕ್ಕೆ ಹೊರಟ ಪ್ರವಾಸಿಗರು ಉಡುಪಿಯಲ್ಲಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಕೃಷ್ಣ ಮಠ, ಕೊಲ್ಲೂರು, ಮಲ್ಪೆ ಬೀಚ್ ಅಂತ ನ್ಯೂ ಇಯರ್ ಮುಗಿಯೋ ತನಕ ಟ್ರಿಪ್ ಪ್ಲಾನ್ ರೆಡಿಯಾಗಿದೆ. ಉಡುಪಿ ಕೃಷ್ಣನ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಿದೆ. ಕೃಷ್ಣ ಮಠದ ರಥಬೀದಿಯ 4 ಸುತ್ತಲೂ ಜನವೋ ಜನ ಅನ್ನುವಂತಾಗಿದೆ. ಆದ್ರೆ ಭಕ್ತರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಅನಾನುಕೂಲ ಉಂಟಾಗಿದೆ. ಕಿಲೋಮೀಟರ್ ಉದ್ದದ ಸಾಲಿನಲ್ಲಿ ಭಕ್ತರು ಗಂಟೆಗಟ್ಟಲೆ ನಿಲ್ಲುವ ದುಸ್ಥಿತಿ ಸೃಷ್ಟಿಯಾಗಿದೆ. ಒಂದು ಕಡೆಯಿಂದ ವಾಹನ ದಟ್ಟಣೆ, ಜನದಟ್ಟಣೆ ಎಲ್ಲವೂ ಕೂಡ ಹೆಚ್ಚಾಗಿರುವಂತದ್ದು. ನಗರದ ಒಳಭಾಗದಲ್ಲಿ ಯಾವುದೇ ರೀತಿಯಾಗಿ ಸಂಚರಿಸುವುದಕ್ಕೆ ಪರದಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಕೃಷ್ಣ ಮಠಕ್ಕೆ ಬರ್ತಾ ಇರುವಂತದ್ದು. ಕೃಷ್ಣ ಮಠದ ಆಸುಪಾಸಿನಲ್ಲೂ ಕೂಡ ಪಾರ್ಕಿಂಗಿಗೂ ಸರಿಯಾದ ಜಾಗದ ಇಲ್ಲದೆ ಬರುವಂತ ಪ್ರವಾಸಿಗರು, ಭಕ್ತರು ಪರದಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು ನಾವು ಗಮನಿಸಬಹುದು. ದೃಶ್ಯದಲ್ಲಿ ಸುಮಾರು ಗಂಟೆಗಟ್ಟಲೆ ವಾಹನಗಳು ಪಾರ್ಕಿಂಗ್ ಏರಿಯಾದಲ್ಲಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಗರದಲ್ಲಿ ಓಡಾಡಬೇಕು ಅಂತ ಇದ್ದ ಜನ ಕೂಡ ಓಡಾಡೋದಕ್ಕೆ ಸಾಧ್ಯ ಆಗದೆ ಪರದಾಡುವಂತ ಪರಿಸ್ಥಿತಿ ಇರುವಂತದ್ದು. ಅಸಲಿಗೆ ಸಂಕ್ರಾಂತಿವರೆಗೂ ಲಕ್ಷಾಂತರ ಭಕ್ತರು ಉಡುಪಿಗೆ ಬರುವುದು ಪ್ರತಿ ವರ್ಷದ ವಾಡಿಕೆ. ಇಷ್ಟಾದರೂ ಉಡುಪಿಯಲ್ಲಿ ವಾಹನ ಪಾರ್ಕಿಂಗ್ಗೆ ಸ್ಥಳವಿಲ್ಲ. ಪ್ರತಿ ವರ್ಷ ಡಿಸೆಂಬರ್, ಜನವರಿಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚುತ್ತೆ. ಮಠವನ್ನ ಸಂಪರ್ಕಿಸುವ ಎಲ್ಲಾ ರಸ್ತೆಗಳಲ್ಲೂ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಉಡುಪಿ ಮಣಿಪಾಲ ರಸ್ತೆ ಉದ್ದಕ್ಕೂ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ. ಪ್ರತಿದಿನ ಮಠದಿಂದ ಸಾವಿರಾರು ಜನರಿಗೆ ಊಟೋಪಚಾರ ವ್ಯವಸ್ಥೆ ಇದೆ. ಇದೆಲ್ಲದರ ಅರಿವಿದ್ರೂ ಜಿಲ್ಲಾಡಳಿತ, ನಗರಸಭೆಯು ಈ ಬಗ್ಗೆ ಗಮನ ಹರಿಸಿಲ್ಲ. ನಗರದ ಒಳಭಾಗದಲ್ಲಿ ಎಲ್ಲೂ ಕೂಡ ಪಾರ್ಕ್ ಮಾಡೋದಕ್ಕೆ ಸಾಧ್ಯ ಆಗದೆ ಬರುವಂತ ಜನ ಅಲ್ಲಲ್ಲಿ ರಸ್ತೆ ಬದಿಯಲ್ಲಿ ವಾಹನಗಳನ್ನ ಪಾರ್ಕ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಟ್ರಾಫಿಕ್ ಜಾಮ್ ಕೂಡ ಸಂಭವಿಸ್ತಾ ಇರುವಂತದ್ದು. ಈಗಾಗಲೇ ಉಡುಪಿಯ ಕಲ್ಸಂಕ ಇರಬಹುದು, ಅಂಬಲ್ಪಾಡಿ, ಕಡಿಯಾಲಿ ಈ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ವಾಹನ ನಿಲ್ಸಕ್ಕಾಗದೆ, ಓಡಾಟ ನಡೆಸಕ್ಕಾಗದೆ ಮುಂಜಾನೆಯಿಂದ ಕೂಡ ಬರುವಂತ ಜನ ಪರದಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಅತ್ತ ಹೈವೇಯಲ್ಲಿ ಸಂಚರಿಸಿದ್ರೆ ಫ್ಲೈ ಓವರ್ ಕಾಮಗಾರಿ ಕಿರಿಕಿರಿ. ಇತ್ತ ಸಿಟಿಗೆ ಎಂಟ್ರಿ ಆದ್ರೆ ಪಾರ್ಕಿಂಗ್ ಸಮಸ್ಯೆ ಕಿರಿಕಿರಿ. ಪ್ರವಾಸಿಗರ ನೆಮ್ಮದಿಗೆ ಜಿಲ್ಲಾಡಳಿತ ಇನ್ನಾದರೂ ಒತ್ತು ಕೊಡಬೇಕಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಗೆ ಲಕ್ಷಾಂತರ ಪ್ರವಾಸಿಗರು ಬರ್ತಾ ಇದ್ದಾರೆ. ಅದರಲ್ಲೂ ಕೃಷ್ಣ ಮಠಕ್ಕೆ ಈ ಬಾರಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮಠದ ಸುತ್ತಮುತ್ತಲ ಪರಿಸರ ಅವ್ಯವಸ್ಥೆಗಳ ಆಗ್ರಹವಾಗಿದೆ. ಸದ್ಯ ಉಡುಪಿ ಪ್ರವಾಸಕ್ಕೆ ಹೊರಟವರು ಒಮ್ಮೆ ಯೋಚನೆ ಮಾಡಬೇಕಾಗಿದೆ. ಕೃಷ್ಣನೂರಿನಲ್ಲಿ ಪ್ರವಾಸಿಗರಿಗೆ ಕಿರಿಕಿರಿ. ಕ್ಯೂನಲ್ಲಿ ನಿಂತು ಜನರು ಸುಸ್ತು. ರಾಜ್ಯದಲ್ಲಿ ಸಾಲು ಸಾಲು ರಜೆ ಹಿನ್ನೆಲೆ ಕರಾವಳಿಯತ್ತ ಪ್ರವಾಸಿಗರು ಮುಖ ಮಾಡ್ತಿದ್ದಾರೆ. ಕೃಷ್ಣನ ದರ್ಶನಕ್ಕೆ ಹೊರಟ ಪ್ರವಾಸಿಗರು ಉಡುಪಿಯಲ್ಲಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಕೃಷ್ಣ ಮಠ, ಕೊಲ್ಲೂರು, ಮಲ್ಪೆ ಬೀಚ್ ಅಂತ ನ್ಯೂ ಇಯರ್ ಮುಗಿಯೋ ತನಕ ಟ್ರಿಪ್ ಪ್ಲಾನ್ ರೆಡಿಯಾಗಿದೆ. ಉಡುಪಿ ಕೃಷ್ಣನ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಿದೆ. ಕೃಷ್ಣ ಮಠದ ರಥಬೀದಿಯ 4 ಸುತ್ತಲೂ ಜನವೋ ಜನ ಅನ್ನುವಂತಾಗಿದೆ. ಆದ್ರೆ ಭಕ್ತರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಅನಾನುಕೂಲ ಉಂಟಾಗಿದೆ. ಕಿಲೋಮೀಟರ್ ಉದ್ದದ ಸಾಲಿನಲ್ಲಿ ಭಕ್ತರು ಗಂಟೆಗಟ್ಟಲೆ ನಿಲ್ಲುವ ದುಸ್ಥಿತಿ ಸೃಷ್ಟಿಯಾಗಿದೆ. ಒಂದು ಕಡೆಯಿಂದ ವಾಹನ ದಟ್ಟಣೆ, ಜನದಟ್ಟಣೆ ಎಲ್ಲವೂ ಕೂಡ ಹೆಚ್ಚಾಗಿರುವಂತದ್ದು. ನಗರದ ಒಳಭಾಗದಲ್ಲಿ ಯಾವುದೇ ರೀತಿಯಾಗಿ ಸಂಚರಿಸುವುದಕ್ಕೆ ಪರದಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಕೃಷ್ಣ ಮಠಕ್ಕೆ ಬರ್ತಾ ಇರುವಂತದ್ದು. ಕೃಷ್ಣ ಮಠದ ಆಸುಪಾಸಿನಲ್ಲೂ ಕೂಡ ಪಾರ್ಕಿಂಗಿಗೂ ಸರಿಯಾದ ಜಾಗದ ಇಲ್ಲದೆ ಬರುವಂತ ಪ್ರವಾಸಿಗರು, ಭಕ್ತರು ಪರದಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು ನಾವು ಗಮನಿಸಬಹುದು. ದೃಶ್ಯದಲ್ಲಿ ಸುಮಾರು ಗಂಟೆಗಟ್ಟಲೆ ವಾಹನಗಳು ಪಾರ್ಕಿಂಗ್ ಏರಿಯಾದಲ್ಲಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಗರದಲ್ಲಿ ಓಡಾಡಬೇಕು ಅಂತ ಇದ್ದ ಜನ ಕೂಡ ಓಡಾಡೋದಕ್ಕೆ ಸಾಧ್ಯ ಆಗದೆ ಪರದಾಡುವಂತ ಪರಿಸ್ಥಿತಿ ಇರುವಂತದ್ದು.
ಅಸಲಿಗೆ ಸಂಕ್ರಾಂತಿವರೆಗೂ ಲಕ್ಷಾಂತರ ಭಕ್ತರು ಉಡುಪಿಗೆ ಬರುವುದು ಪ್ರತಿ ವರ್ಷದ ವಾಡಿಕೆ. ಇಷ್ಟಾದರೂ ಉಡುಪಿಯಲ್ಲಿ ವಾಹನ ಪಾರ್ಕಿಂಗ್ಗೆ ಸ್ಥಳವಿಲ್ಲ. ಪ್ರತಿ ವರ್ಷ ಡಿಸೆಂಬರ್ ಜನವರಿಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚುತ್ತೆ. ಮಠವನ್ನ ಸಂಪರ್ಕಿಸುವ ಎಲ್ಲಾ ರಸ್ತೆಗಳಲ್ಲೂ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಉಡುಪಿ ಮಣಿಪಾಲ ರಸ್ತೆ ಉದ್ದಕ್ಕೂ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ. ಪ್ರತಿದಿನ ಮಠದಿಂದ ಸಾವಿರಾರು ಜನರಿಗೆ ಊಟೋಪಚಾರ ವ್ಯವಸ್ಥೆ ಇದೆ. ಇದೆಲ್ಲದರ ಅರಿವಿದ್ರೂ ಜಿಲ್ಲಾಡಳಿತ, ನಗರಸಭೆಯು ಈ ಬಗ್ಗೆ ಗಮನ ಹರಿಸಿಲ್ಲ. ನಗರದ ಒಳಭಾಗದಲ್ಲಿ ಎಲ್ಲೂ ಕೂಡ ಪಾರ್ಕ್ ಮಾಡೋದಕ್ಕೆ ಸಾಧ್ಯ ಆಗದೆ ಬರುವಂತ ಜನ ಅಲ್ಲಲ್ಲಿ ರಸ್ತೆ ಬದಿಯಲ್ಲಿ ವಾಹನಗಳನ್ನ ಪಾರ್ಕ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಟ್ರಾಫಿಕ್ ಜಾಮ್ ಕೂಡ ಸಂಭವಿಸ್ತಾ ಇರುವಂತದ್ದು. ಈಗಾಗಲೇ ಉಡುಪಿಯ ಕಲ್ಸಂಕ ಇರಬಹುದು, ಅಂಬಲ್ಪಾಡಿ, ಕಡಿಯಾಲಿ ಈ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ವಾಹನ ನಿಲ್ಸಕ್ಕಾಗದೆ, ಓಡಾಟ ನಡೆಸಕ್ಕಾಗದೆ ಮುಂಜಾನೆಯಿಂದ ಕೂಡ ಬರುವಂತ ಜನ ಪರದಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಅತ್ತ ಹೈವೇಯಲ್ಲಿ ಸಂಚರಿಸಿದ್ರೆ ಫ್ಲೈ ಓವರ್ ಕಾಮಗಾರಿ ಕಿರಿಕಿರಿ, ಇತ್ತ ಸಿಟಿಗೆ ಎಂಟ್ರಿ ಆದ್ರೆ ಪಾರ್ಕಿಂಗ್ ಸಮಸ್ಯೆ ಕಿರಿಕಿರಿ. ಪ್ರವಾಸಿಗರ ನೆಮ್ಮದಿಗೆ ಜಿಲ್ಲಾಡಳಿತ ಇನ್ನಾದರೂ ಒತ್ತು ಕೊಡಬೇಕಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಗೆ ಲಕ್ಷಾಂತರ ಪ್ರವಾಸಿಗರು ಬರ್ತಾ ಇದ್ದಾರೆ. ಅದರಲ್ಲೂ ಕೃಷ್ಣ ಮಠಕ್ಕೆ ಈ ಬಾರಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮಠದ ಸುತ್ತಮುತ್ತಲ ಪರಿಸರ ಅವ್ಯವಸ್ಥೆಗಳ ಆಗರವಾಗಿದೆ. ಸದ್ಯ ಉಡುಪಿ ಪ್ರವಾಸಕ್ಕೆ ಹೊರಟವರು ಒಮ್ಮೆ ಯೋಚನೆ ಮಾಡಬೇಕಾಗಿದೆ. ಕೃಷ್ಣನೂರಿನಲ್ಲಿ ಪ್ರವಾಸಿಗರಿಗೆ ಕಿರಿಕಿರಿ. ಕ್ಯೂನಲ್ಲಿ ನಿಂತು ಜನರು ಸುಸ್ತು. ರಾಜ್ಯದಲ್ಲಿ ಸಾಲು ಸಾಲು ರಜೆ ಹಿನ್ನೆಲೆ ಕರಾವಳಿಯತ್ತ ಪ್ರವಾಸಿಗರು ಮುಖ ಮಾಡುತ್ತಿದ್ದಾರೆ. ಕೃಷ್ಣನ ದರ್ಶನಕ್ಕೆ ಹೊರಟ ಪ್ರವಾಸಿಗರು ಉಡುಪಿಯಲ್ಲಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಕೃಷ್ಣ ಮಠ, ಕೊಲ್ಲೂರು, ಮಲ್ಪೆ ಬೀಚ್ ಅಂತ ನ್ಯೂ ಇಯರ್ ಮುಗಿಯೋ ತನಕ ಟ್ರಿಪ್ ಪ್ಲಾನ್ ರೆಡಿಯಾಗಿದೆ. ಉಡುಪಿ ಕೃಷ್ಣನ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಿದೆ. ಕೃಷ್ಣ ಮಠದ ರಥಬೀದಿಯ 4 ಸುತ್ತಲೂ ಜನವೋ ಜನ ಅನ್ನುವಂತಾಗಿದೆ. ಆದ್ರೆ ಭಕ್ತರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಅನಾನುಕೂಲ ಉಂಟಾಗಿದೆ. ಕಿಲೋಮೀಟರ್ ಉದ್ದದ ಸಾಲಿನಲ್ಲಿ ಭಕ್ತರು ಗಂಟೆಗಟ್ಟಲೆ ನಿಲ್ಲುವ ದುಸ್ಥಿತಿ ಸೃಷ್ಟಿಯಾಗಿದೆ. ಒಂದ್ ಕಡೆಯಿಂದ ವಾಹನ ದಟ್ಟಣೆ, ಜನದಟ್ಟಣೆ ಎಲ್ಲವೂ ಕೂಡ ಹೆಚ್ಚಾಗಿರುವಂತದ್ದು. ನಗರದ ಒಳಭಾಗದಲ್ಲಿ ಯಾವುದೇ ರೀತಿಯಾಗಿ ಸಂಚರಿಸುವುದಕ್ಕೆ ಪರದಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಕೃಷ್ಣ ಮಠಕ್ಕೆ ಬರ್ತಾ ಇರುವಂತದ್ದು. ಕೃಷ್ಣ ಮಠದ ಆಸುಪಾಸಿನಲ್ಲೂ ಕೂಡ ಪಾರ್ಕಿಂಗಿಗೂ ಸರಿಯಾದ ಜಾಗದ ಇಲ್ಲದೆ ಬರುವಂತ ಪ್ರವಾಸಿಗರು, ಭಕ್ತರು ಪರದಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು ನಾವು ಗಮನಿಸಬಹುದು. ದೃಶ್ಯದಲ್ಲಿ ಸುಮಾರು ಗಂಟೆಗಟ್ಟಲೆ ವಾಹನಗಳು ಪಾರ್ಕಿಂಗ್ ಏರಿಯಾದಲ್ಲಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಗರದಲ್ಲಿ ಓಡಾಡಬೇಕು ಅಂತ ಇದ್ದ ಜನ ಕೂಡ ಓಡಾಡೋದಕ್ಕೆ ಸಾಧ್ಯ ಆಗದೆ ಪರದಾಡುವಂತ ಪರಿಸ್ಥಿತಿ ಇರುವಂತದ್ದು. ಅಸಲಿಗೆ ಸಂಕ್ರಾಂತಿವರೆಗೂ ಲಕ್ಷಾಂತರ ಭಕ್ತರು ಉಡುಪಿಗೆ ಬರುವುದು ಪ್ರತಿ ವರ್ಷ